ಬೆಂಗಳೂರಿನಲ್ಲಿ ಒಂದ್ ರೀತಿ ಪುಂಡರ ಹಾವಳಿ ಇನ್ನೂ ಕೂಡ ನಿಂತಿಲ್ಲ. ಟೊಮ್ಯಾಟೊ ಡೆಲಿವರಿ ಹುಡುಗನಿಗೆ ಚೆನ್ನಾಗಿ ಹಾಕೊಂಡು ಹೊಡೆದಿದ್ದಾರೆ. ವ್ಯಕ್ತಿಯೋರ್ವ ಮನೆ ಮೇಲೆ ಹಿಗ್ಗಾಮುಗ್ಗ ಥಳಿಸಿರ್ತಕ್ಕಂಥದ್ದು ಬಾಪೂಜಿ ನಗರದ ಶೋಭಾ ಥಿಯೇಟರ್ ಹತ್ರ ನಡೆದಿರೋ ಘಟನೆ. ಒಟ್ಟು 8 ಎಕರೆ 27 ಗುಂಟೆ ಜಮೀನು ಒತ್ತುವರಿಯಾಗಿರುವ ಬಗ್ಗೆ ನಮಗೆ ಅರ್ಜಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸದಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಿನ್ನೆ ಆರ್ಒಎಸ್ ಮೀಟಿಂಗ್ ಇತ್ತು. ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ. ಒಟ್ಟಾರೆ ಇರ್ತಕ್ಕಂತಹ 9 ಎಕರೆ 9 ಗುಂಟೆ ಪೈಕಿ 26 ಗುಂಟೆ ನ್ಯಾಷನಲ್ ಹೈವೇ 44 ಹೋಗಿರುತ್ತೆ. ಅದನ್ನು ಉಳಿಕೆ ಇರ್ತಕ್ಕಂತಹ ಜಾಗದಲ್ಲಿ 8 ಎಕರೆ 27 ಗುಂಟೆ ಇದೆ. ಅದನ್ನು ರಿಹಾನ ಬಾನು ಸ್ವಲ್ಪ ಇದ್ದಾರೆ. MS ವಾಣಿ 57 ಅರ್ಜಿ ಹಾಕಿದ್ದಾರೆ ಇಬ್ಬರು. ಆಮೇಲೆ ಆದಿನಾರಾಯಣಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ 5 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ 2 ಎಕರೆ 20 ಗುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ. ಇನ್ನು ಉಳಿಕೆ 30 ಗುಂಟೆ ರಾಮನಹಳ್ಳಿ ರೋಡ್ ಹೋಗಿದೆ. ಇಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ 30 ಗುಂಟೆ ಜಮೀನು ಹೋಗಿದೆ. ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತೆ ಸಾರ್ವಜನಿಕ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಒಂದ್ ರೀತಿ ಪುಂಡರ ಹಾವಳಿ ಇನ್ನೂ ಕೂಡ ನಿಂತಿಲ್ಲ. ಟೊಮ್ಯಾಟೊ ಡೆಲಿವರಿ ಹುಡುಗನಿಗೆ ಚೆನ್ನಾಗಿ ಹಾಕೊಂಡು ಹೊಡೆದಿದ್ದಾರೆ. ವ್ಯಕ್ತಿಯೋರ್ವ ಮನೆ ಮೇಲೆ ಹಿಗ್ಗಾಮುಗ್ಗ ಥಳಿಸಿರ್ತಕ್ಕಂಥದ್ದು ಬಾಪೂಜಿ ನಗರದ ಶೋಭಾ ಥಿಯೇಟರ್ ಹತ್ರ ನಡೆದಿರೋ ಘಟನೆ. ಒಟ್ಟು 8 ಎಕರೆ 27 ಗುಂಟೆ ಜಮೀನು ಒತ್ತುವರಿಯಾಗಿರುವ ಬಗ್ಗೆ ನಮಗೆ ಅರ್ಜಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸದಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಿನ್ನೆ ಆರ್ಒಎಸ್ ಮೀಟಿಂಗ್ ಇತ್ತು. ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ. ಒಟ್ಟಾರೆ ಇರ್ತಕ್ಕಂತಹ 9 ಎಕರೆ 9 ಗುಂಟೆ ಪೈಕಿ 26 ಗುಂಟೆ ನ್ಯಾಷನಲ್ ಹೈವೇ 44 ಹೋಗಿರುತ್ತೆ. ಅದನ್ನು ಉಳಿಕೆ ಇರ್ತಕ್ಕಂತಹ ಜಾಗದಲ್ಲಿ 8 ಎಕರೆ 27 ಗುಂಟೆ ಇದೆ. ಅದನ್ನು ರಿಹಾನ ಬಾನು ಸ್ವಲ್ಪ ಇದ್ದಾರೆ. MS ವಾಣಿ 57 ಅರ್ಜಿ ಹಾಕಿದ್ದಾರೆ ಇಬ್ಬರು. ಆಮೇಲೆ ಆದಿನಾರಾಯಣಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ 5 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ 2 ಎಕರೆ 20 ಗುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ. ಇನ್ನು ಉಳಿಕೆ 30 ಗುಂಟೆ ರಾಮನಹಳ್ಳಿ ರೋಡ್ ಹೋಗಿದೆ. ಇಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ 30 ಗುಂಟೆ ಜಮೀನು ಹೋಗಿದೆ. ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತೆ ಸಾರ್ವಜನಿಕ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಒಂದ್ ರೀತಿ ಪುಂಡರ ಹಾವಳಿ ಇನ್ನೂ ಕೂಡ ನಿಂತಿಲ್ಲ. ಟೊಮ್ಯಾಟೊ ಡೆಲಿವರಿ ಹುಡುಗನಿಗೆ ಚೆನ್ನಾಗಿ ಹಾಕೊಂಡು ಹೊಡೆದಿದ್ದಾರೆ. ವ್ಯಕ್ತಿಯೋರ್ವ ಮನೆ ಮೇಲೆ ಹಿಗ್ಗಾಮುಗ್ಗ ಥಳಿಸಿರ್ತಕ್ಕಂಥದ್ದು ಬಾಪೂಜಿ ನಗರದ ಶೋಭಾ ಥಿಯೇಟರ್ ಹತ್ರ ನಡೆದಿರೋ ಘಟನೆ. ಅಲ್ಲಿ
ಒಟ್ಟು 8 ಎಕರೆ 27 ಗುಂಟೆ ಜಮೀನು ಕೂಲಿ ಆಗಿರೋ ಬಗ್ಗೆ ನಮಗೆ ಅರ್ಜಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸದಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನ ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಿನ್ನೆ ROS ಮೀಟಿಂಗ್ ಇತ್ತು. ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ. ಒಟ್ಟಾರೆ ಇರ್ತಕ್ಕಂತಹ 9 ಎಕರೆ 9 ಗುಂಟೆ ಪೈಕಿ 26 ಗುಂಟೆ ನ್ಯಾಷನಲ್ ಹೈವೇ 44 ಹೋಗಿರುತ್ತೆ. ಅದರ ಉಳಿಕೆ ಇರ್ತಕ್ಕಂತಹ ಜಾಗದಲ್ಲಿ 8 ಎಕರೆ 27 ಗುಂಟೆ ಇದೆ. ಅದನ್ನು ರಿಹಾನಾ ಬಾನು ಸ್ವಲ್ಪ ಇದ್ದಾರೆ, MS ವಾಣಿ 57 ಅರ್ಜಿ ಹಾಕಿದ್ದಾರೆ ಇವರಿಬ್ಬರು. ಆಮೇಲೆ ಆದಿನಾರಾಯಣಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ 5 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ 2 ಎಕರೆ 20 ಗುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ. ಇನ್ನು ಉಳಿಕೆ 30 ಗುಂಟೆ ರಾಮನಹಳ್ಳಿ ರೋಡ್ ಹೋಗಿದೆ. ಇಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ 30 ಗುಂಟೆ ಜಮೀನು ಹೋಗಿದೆ. ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿ ಒಂದ್ ರೀತಿ ಪುಂಡರ ಹಾವಳಿ ಇನ್ನೂ ಕೂಡ ನಿಂತಿಲ್ಲ. ಟೊಮ್ಯಾಟೊ ಡೆಲಿವರಿ ಹುಡುಗನಿಗೆ ಚೆನ್ನಾಗಿ ಹಾಕೊಂಡು ಹೊಡೆದಿದ್ದಾರೆ. ವ್ಯಕ್ತಿಯೋರ್ವ ಮನೆ ಮೇಲೆ ಹಿಗ್ಗಾಮುಗ್ಗ ಥಳಿಸಿರ್ತಕ್ಕಂಥದ್ದು ಬಾಪೂಜಿ ನಗರದ ಶೋಭಾ ಥಿಯೇಟರ್ ಹತ್ರ ನಡೆದಿರೋ ಘಟನೆ. ಒಟ್ಟು 8 ಎಕರೆ 27 ಗುಂಟೆ ಜಮೀನು ಕೂಲಿ ಆಗಿರೋ ಬಗ್ಗೆ ನಮಗೆ ಅರ್ಜಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ 3 ದಿವಸದಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನ ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಿನ್ನೆ ROS ಮೀಟಿಂಗ್ ಇತ್ತು. ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ. ಒಟ್ಟಾರೆ ಇರ್ತಕ್ಕಂತಹ 9 ಎಕರೆ 9 ಗುಂಟೆ ಪೈಕಿ 26 ಗುಂಟೆ ನ್ಯಾಷನಲ್ ಹೈವೇ 44 ಹೋಗಿರುತ್ತೆ. ಅದರ ಉಳಿಕೆ ಇರ್ತಕ್ಕಂತಹ ಜಾಗದಲ್ಲಿ 8 ಎಕರೆ 27 ಗುಂಟೆ ಇದೆ. ಅದನ್ನು ರಿಹಾನಾ ಬಾನು ಸ್ವಲ್ಪ ಇದ್ದಾರೆ, MS ವಾಣಿ 57 ಅರ್ಜಿ ಹಾಕಿದ್ದಾರೆ ಇವರಿಬ್ಬರು. ಆಮೇಲೆ ಆದಿನಾರಾಯಣಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ 5 ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ 2 ಎಕರೆ 20 ಗುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ. ಇನ್ನು ಉಳಿಕೆ 30 ಗುಂಟೆ ರಾಮನಹಳ್ಳಿ ರೋಡ್ ಹೋಗಿದೆ. ಇಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ 30 ಗುಂಟೆ ಜಮೀನು ಹೋಗಿದೆ. ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕ ಸಮ್ಮುಖದಲ್ಲಿ